ರಾಜ್ಯಸಭಾ ಹಾಗೂ ವಿಧಾನ ಪರಿಷತ್ ಚುನಾವಣೆಗಳಿಗಾಗಿ ನಾಮಪತ್ರ ಸಲ್ಲಿಕೆ ಕಾರ್ಯ ಇಂದು ನಡೆದಿದೆ. ಆಡಳಿತ ಪಕ್ಷದ ಸ್ಪರ್ಧಾಕಾಂಕ್ಷಿಗಳು ಪಕ್ಷದ ಪ್ರಮುಖರ ಉಪಸ್ಥಿತಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದೇ ವೇಳೆ ಪರಿಷತ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕುರುಬ ಸಮುದಾಯ ತನ್ನ ಬೇಡಿಕೆಯನ್ನು ಮತ್ತಷ್ಟು ಬಲವಾಗಿ ಮುಂದಿಟ್ಟಿದೆ. ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಎಲೆಕ್ಷನ್ ಕಾವು. ಪರಿಷತ್ ಸ್ಥಾನಕ್ಕೆ ಕೈಕಲಿಗಳಿಂದ ನಾಮಿನೇಷನ್. ರಾಜ್ಯದಲ್ಲಿ ಮತ್ತೆ ಎಲೆಕ್ಷನ್ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಈಗ ಪರಿಷತ್ ಹಾಗೂ ರಾಜ್ಯಸಭೆಗೆ ಎಲೆಕ್ಷನ್ ಶುರುವಾಗಿದೆ. ಆದ್ರಿಂದ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡು ಪಕ್ಷದಲ್ಲೂ ಚಟುವಟಿಕೆಗಳು ಗರಿಗೆದರಿವೆ. ರಾಜ್ಯಸಭೆ ಸ್ಥಾನಕ್ಕೆ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಾಮಿನೇಷನ್ ಸಲ್ಲಿಸಿದ್ರು. ಅದೇ ರೀತಿ ಇದು ವಿಧಾನಸೌಧ ಮತ್ತಷ್ಟು ನಾಯಕರ ನಾಮಿನೇಷನ್ಗೆ ಸಾಕ್ಷಿಯಾಯಿತು. ವಿಧಾನ ಪರಿಷತ್ನ ಆಯ್ಕೆಗಾಗಿ 4 ಹಾಗೂ ರಾಜ್ಯಸಭೆ ಸ್ಪರ್ಧೆಗೆ 2 ನಾಮಪತ್ರ ಸಲ್ಲಿಸಿದ್ರು. ಇದಕ್ಕೆ ಮಾಜಿ ಹಾಗೂ ಹಾಲಿ ಸಿಎಂಗಳು ಸಾಕ್ಷಿಗಳಾಗಿದ್ರು. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಇವತ್ತು ವಿಧಾನ ಪರಿಷತ್ಗೆ ತಮ್ಮ ಮರು ಆಯ್ಕೆಗಾಗಿ ನಾಮಿನೇಷನ್ ಸಲ್ಲಿಸಿದ್ರು. ಇವರ ಜೊತೆ ಅಭ್ಯರ್ಥಿಗಳಾದ ತಿಪ್ಪಣ್ಣ ಕಮಕನೂರ, ಮಳವಳ್ಳಿ ಶಿವಣ್ಣ ಹಾಗೂ ಪಿವಿ ಮೋಹನ್ ಕೂಡ ಉಮೇದುವಾರಿಕೆ ಸಲ್ಲಿಸಿದ್ರು. ಈ ವೇಳೆ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕಾಂಗ್ರೆಸ್ ನಾಯಕರಾದ ಜಯರಾಮ್ ರಮೇಶ್ ಸೇರಿದಂತೆ ರಾಜ್ಯ ಸರ್ಕಾರದ ಹಲವರು ಸಚಿವರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ಗೆ ನಾನು ಸಹ ಸೇರಿ ನಮ್ಮ 4 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಒಂದು ನಾನು ಮತ್ತು ಪಿವಿ ಮೋಹನ್ ರವರು, ತಿಪ್ಪಣ್ಣ ಕಮಕ್ನವರು ಮತ್ತು ಶಿವಣ್ಣ ಅವರು, ಒಟ್ಟು ನಾವೆಲ್ಲ ನಾಮಪತ್ರಗಳನ್ನು ಸಲ್ಲಿಸಿ ಮುಂದಿನ ದಿನಗಳನ್ನು ಕಾಯ್ತಾ ಇದ್ದೀವಿ. ಇದೇ ವೇಳೆ ರಾಜ್ಯಸಭಾ ಚುನಾವಣೆಗಾಗಿ ಮನ್ಸೂರ್ ಅಲಿ ಖಾನ್ ಮತ್ತು ಪವನ್ ಖೇರಾ ಕೂಡ ನಾಮಿನೇಷನ್ ಸಲ್ಲಿಸಿದ್ರು. ಏನು ವಿಧಾನ ಪರಿಷತ್ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಇರೋ 4 ಸ್ಥಾನಗಳನ್ನ ಅನಾಯಾಸವಾಗಿ ಗೆಲ್ಲಲಿರೋ ಕಾಂಗ್ರೆಸ್ ಈಗ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಜೊತೆಗೆ ಇವರನ್ನ ಗೆಲ್ಲಿಸೋ ರಣತಂತ್ರವನ್ನ ಹೆಣೆದಿದೆ. ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಸಭೆಗೆ 3 ಜನ, ನಿನ್ನೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಇವತ್ತು ಪವನ್ ಖೇರಾ ರವರು ಮತ್ತು ಮನ್ಸೂರ್ ಅಲಿ ಖಾನ್ ರವರು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇದರ ನಡುವೆಯೇ ಪರಿಷತ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕುರುಬ ಸಮುದಾಯದ ಒತ್ತಡ ಹೆಚ್ಚಾಗಿದೆ. ಕಲಬುರಗಿಯಿಂದ ಆಗಮಿಸಿದ ಕುರುಬ ಸಮುದಾಯದ ನಾಯಕರು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿ ಜೆಎಂ ಕೊರಬು ಅವರಿಗೆ ವಿಧಾನ ಪರಿಷತ್ ಸ್ಥಾನ ಸಿಗುವಂತೆ ಮನವಿ ಸಲ್ಲಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆ ನೀಡಿದ ಭರವಸೆಯನ್ನ ನೆನಪಿಸಿದ ಮುಖಂಡರು ಕೊರಬು ಅವರಿಗೆ ಟಿಕೆಟ್ ನೀಡಲೇಬೇಕು ಅಂತ ಆಗ್ರಹಿಸಿದ್ರು. ಇದೇ ವೇಳೆ ಯತೀಂದ್ರ ಸಿದ್ದರಾಮಯ್ಯಗೂ ಸಮುದಾಯದ ಮುಖಂಡರು ಮನವಿ ಸಲ್ಲಿಸಿದ್ರು. ಒಟ್ನಲ್ಲಿ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ. ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಒಂದು ಕಡೆ ನಡೆದರೆ, ಸಮುದಾಯಗಳ ಪ್ರಾತಿನಿಧಿತ್ವದ ಬೇಡಿಕೆ ಮತ್ತೊಂದು ಕಡೆ ಪಕ್ಷದ ನಾಯಕತ್ವಕ್ಕೆ ಸವಾಲಾಗಿ ಪರಿಣಮಿಸಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.